ಯಾಕ ಅಲ್ಲ ಪಪ್ಪ ಹೆಂಡ್ತಿನ ಕೂಡಲೇ ನೋಡಿ ಈಗ ಹೊಟ್ಟೆ ನೋವು ಒದ್ದಾಡ್ತಾಳ ಹಂಗ ಹಿಂಗಂದಿ ಇದೊತ್ತಾತು ಮಕ್ಕನ್ ಗುರ್ಕಿ ಬಿಡಾಕತ್ತಾಳ ಅಲ್ಲ ತಿರುಗಿ ಹೊತ್ತು ಮುಳಿತಾವ ಏನಿಲ್ಲ ಏನ ಯವ್ವ ಇಲ್ಲಲೇ ಯವ್ವ ನಾನು ಈಸ ಬೇರೆ ಹುಡುಗರು ಜಗ್ಗಿ ಮಕ್ಕಳು ಇವು ಸಾಕು ಹೋಗೈತೆ ಅಂತಂದು ನಾನು ಈಸ ಬೇರೆ ತಿಂದಿನಿ ನನಗೆ ಅನುಭವ ಐತೆ ನಾನು ಅದೇನ ಅಂತಾರ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಬಾ ದಿಮಾಕ್ ಅಂತ ನಾನು ಅನುಭವದ ಮುಂದೆ ನಿನಗೇನಿಲ್ಲ ಗೊತ್ತೇ ನನಗೆಲ್ಲ ಅನುಭವ ಐತಿ ಹಂಗ ನಾನು ಮತ್ತೆ ಅದಕ್ಕೆ ಪಪ್ಪ ಗಿಡನ ಇಟ್ಬಿಟ್ಟಿನಿ ಮನೆ ಮುಂದೆ ಒಂದು ಈಗೀಗ ಯಾಕೆ ಆಗೋಲ್ತಾ ಏನ ನನಗೆ ವಿಚಿತ್ರ ಆಗೈತಿ ತಡಿ ಈಗ ಮಕ್ಕೊಂಡ್ಬಿಟ್ಟಾಳ ನಿದ್ದೆ ಹತ್ತಿದಂಗೆ ಐತಿ ಆ ಡಾಕ್ಟರ್ ಯಾವ ಗುಳಿಗೆ ಬೆಳಿಗ್ಗೆ ಕೊಟ್ಟಾನಲ್ಲ ಬಹುಶಃ ಆ ಗುಳಿಗೆ ಏನಾರ ನಿದ್ದೆ ತಗೊಂಡಿರ್ತೈತಿ ಹಂಗಾಗಿ ಆಕೆಗೆ ಆ ನೋವಿನ ಅನುಭವ ಆಗೋಲ್ತು ಸ್ವಲ್ಪ ಹೊತ್ತು ಈಗ ಎಚ್ಚರ ಕಾಲ ಈಗ ಹೆಂಗೂ ಹೊತ್ತು ಮುಗಿತೆ ಈಗ ಎದ್ದಾತಾಳ ಎದ್ ಮಕ್ಕ ಪಕ್ಕ ತಕ್ಕೊಳಕ ಅದಕ್ಕಿದಕ್ಕಂತ ಎದ್ದಾತಾಳ ಈಗ ಶುರುವಾಗತ್ತೆ ನೋಡಿ ಡಾಮ್ರಾಟ ಶಿಶು ಪರಮಾತ್ಮ ಇಷ್ಟೊತ್ತಾತ ಇನ್ನ ಮಕ್ಕೊಂಡು ಇದು ಈ ಗುಳಿಗೆ ಎಷ್ಟರ ಕಂತಿಗೆ ಯಾಕೆ ಬರೋಲ್ತು ನೋಡು ನಡ ನಿದ್ದೆ ಬರ್ತೈತಿ ಅಯ್ಯವ್ವ ಅಲ್ಲೋಡ ಹೊತ್ತ ಮುಗಿಯಕ್ ಬಂತು ಅಯ್ಯವ್ವ ಅರಿವಿಲ್ದಂಗೆ ಇಷ್ಟೋ ತನಕ ಮಕ್ಕೊಂಬಿಟ್ಟಿ ನೋಡ ಪಾಪ ಚಿಕ್ಕ ಮರಿ ಏನು ಅನ್ಕೊಂಡ್ರೆ ಏನು ಅಷ್ಟು ನಮ್ಮ ಮನೆ ಮೇಲೆ ಜವಾಬ್ದಾರಿ ಬಿಟ್ಟು ಹೆಂಗೆ ಮಕ್ಕೊಂಡು ಅವಡ ಅಂತಂದು ಪಾಪ ಹೋಗಿ ಮಾತಾಡ್ತೀನವ ಏನು ನನ್ಗೆ ಹಾಳಾಗಿದ್ದಾಳೆ ಹುಡ್ಕೊಂಡು ಹೋಗ್ಲಿ ಈ ಡಾಕ್ಟರ್ಗೆ ಯಾವ ಗುಳಿಗೆ ಕೊಟ್ಟಾನ ಏನಯ್ಯವ ರಾತ್ರಿನೂ ಹಂಗೆ ನಿದ್ದೆ ಬರ್ತೈತಿ ಹಗ್ಲಿನೂ ಹಂಗೆ ನಿದ್ದೆ ಬರ್ತೈತಿ ಗುಳಿಗೆ ತಗೊಂಡು ಕೂಡಲೇ ಕಣ್ಣು ತಾವ ಮಸ್ತು ನಡ ನಿದ್ದೆ ಬರುತ್ತೆ ಯಪ್ಪ ಗುಳಿಗೆ ತಗೊಂಡು ಬಿಡ್ಬೇಕಂದ್ರೆ ಬಿಡಬೇಡ ಅಂತ ಹೇಳ ಡಾಕ್ಟ್ರ್ ಒಳ್ಳೆ ಅಂಜಿಸ್ಬಿಡ್ತಾನೆ ಏನು ಮಾಡ್ಲೇ ತಿಳಿವಲ್ತು ಯಾಕಂದ್ರೆ ನನ್ನ ಕೂಸು ಹೊಟ್ಟೆ ಚಂದ ಗೆಲ್ಬಿಡು ಸಾಕು ಚಿಕ್ಕಮರ ಏನ್ವಾ ಲಕ್ಷ್ಮಿ ಎದ್ದೆ ಮಕ್ಕ ತಕೊಂಡ್ ಹೋಗು ಚಾ ಮಾಡ್ಕೊಡ್ತೀನಿ ಹೋಗಿ ಚಾ ಕುಡಿ ಅಂತ ಬಿಸಿ ಅದು ಅಲ್ಲ ಚಿಕ್ಕಮರ ನನ್ನ ಮ್ಯಾಗ ಬೇಸರ ಬಂದತ್ತೇನ್ರಿ ಅಲ್ಲ ನಿಮ್ಮ ಮ್ಯಾಗ ಅಷ್ಟು ಮನೆ ಜವಾಬ್ದಾರಿ ಹೊರಿಸಿ ನಾನು ನೋಡ್ರಿ ಹೆಂಗೆ ಅರಿವಿಲ್ದ ಮಕ್ಕೊಂಡ್ಬಿಟ್ಟಿನಿ ಪಾಪ ನೀವೆಲ್ಲ ಹೆಂಗೆ ಅನಿಸ್ತಾ ಏನ ಅದೇನೇನ್ರಿ ಗುಳಿಗೆ ನಿದ್ದೆ ಬರ್ತಾವ ಏನೋ ಗೊತ್ತಿಲ್ಲ ಉಂಡು ಗುಳಿಗೆ ತಗೊಂಡು ಕೂಡಲೇ ಕಣ್ಣ ಎಳಿತಾವ್ರಿ ತೆಗ್ಯಾಕ ಬರಂಗಿಲ್ಲ ನಡ ನಿದ್ದೆ ಬರತ್ರಿ ನನಗೆ ಗೊತ್ತಿಲ್ದಂಗೆ ಮಕ್ಕೊಂಡು ಬಿಟ್ಟಿರ್ತೀನಿ ಈಗ ನೋಡಿದ್ರೆ ಅಲ್ಲೇ ಹೊತ್ತು ಮುನಿ ಬಿಟ್ಟೈತಿ ತಪ್ಪು ತಿಳ್ಕೊಬೇಡ್ರಿ ಚಿಕ್ಕಮರ ಮತ್ತೆ ನಿಮ್ಮ ಮ್ಯಾಗ ಅಷ್ಟು ಮನೆ ಬಿಟ್ಟಿನ ಅಂತಂದು ಅಯ್ಯ ಹುಚ್ಚಿನ ಮಗಳ ಇರ್ಲೋಗು ಏನಾತ ನಾವು ಹೊಲ ಮನಿ ಎಲ್ಲ ನೋಡ್ಕೊಳ್ಳೋರಿಗೆ ಇದಿಟ್ಟು ಮನಿ ನೋಡ್ಕೊಳ್ಳೋ ದೊಡ್ಡಗದ್ದನ ಅದೇನ ಹಂಗಿಲ್ಲ ನಾವೆಲ್ಲ ನೋಡ್ಕೋತೀವಿ ಮಕ್ಕ ಪಕ್ಕ ತಕೊಂಬ ಅಲ್ಲ ಹಣ್ಣು ತಿಂಡಿ ಹುಡುಗಿ ಹಂಗ ಮಕ್ಕೊಂಡಿ ಮತ್ತೆ ಊಟನೂ ಮಾಡ್ಲೇ ಇಲ್ಲ ನೀನು ಈ ಊಟ ಗಿಟ್ಟ ಮಾಡ್ಬೇಕು ನಾವು ಜೋರು ನಿದ್ದೈತಿ ಎಬ್ಸಕ್ ಹೋದ್ರೆ ನೀನೇನು ಮಿಟ್ಟು ಮಿಸಿರ್ಲಿಲ್ಲ ಸುಮ್ಮನೆ ಆಗ್ಬಿಟ್ಟಿವಿ ಮತ್ತೆ ಬಡ ಒಟ್ಟು ಮಕ್ಕ ತಕೊಂಬ ಏನಾರ ತಿನ್ನಕ್ ಕೊಡ್ತೀನಿ ಅಂತ ತಿನ್ನಿ ಅಂತ ಅಯ್ಯೋ ಚಿಕ್ಕಮ್ಮರ ಹಣ್ಣೇನು ತುಸ ಕೊಟ್ಟಿದ್ರೇನ್ರಿ ಒಂದು ದೊಡ್ಡ ಬಟ್ಲನ ಕೊಟ್ಟಿದ್ರಿ ಅದೆಷ್ಟು ತಿನ್ನೋದ್ರಾಗ ಕೆಳಕಮ್ಯಾಗಾತು ಹೊಟ್ಟೆ ತುಂಬಿ ಹೋತು ಮತ್ತದ್ರ ಮ್ಯಾಗ ಊಟನ ಅಯ್ಯಪ್ಪ ನನ್ನಿಂದ ಆಗಲ್ಲ ನಾನು ಅದ್ರ ಜಗ್ಗೆಗಟ್ಟು ಬ್ಯಾಡ ಅಂದ್ರೂ ಬಿಡಲಿಲ್ಲ ಮುಂದೆ ನಿಂತ್ಕೊಂಡು ತಿನ್ಸಿದ್ರಿ ನೀವು ಅದ ನನಗೆ ಹೊಟ್ಟೆ ಫುಲ್ಲು ಇನ್ನೂ ಹಂಗೈತೆ ನೋಡ್ರಿ ಈಗೇನು ಬೇಡ್ರಿ ಚಾಟ ಕೊಡ್ತೀನಿ ತಗೋರಿ ಚಿಕ್ಕಮ್ಮರ ಮತ್ತೆ ನೀವು ಏನು ಅದು ಇದಂತ ಹಚ್ಕೊಳಕ್ಕೂ ಹೋಗ್ಬಿಡ್ರಿ ಬೇಡ್ರಿ ಇವ್ರು ಬಂದ್ರೆ ಬೇಕಿದ್ರೆ ಇವ್ರು ಕೇಳಿದ್ರೆ ಒಂಚೂರು ಏನಾರು ಮಾಡ್ಕೊಡಕ್ಕೆ ಬರುತ್ತೆ ಆತವ ಈ ದಿನ ಬಂದಿಲ್ಲ ನಮ್ಮ ಅಣ್ಣ ಹೊಲಕ್ಕೆ ಹೋಗಿದ್ದ ಇನ್ನಿನ್ನ ಈ ಬರ್ಬೋದು ಹಂಗಿದ್ರೆ ಮಂಡಳ ಹಚ್ಬಿಡ್ತೀನಿ ತಗೋ ಅಷ್ಟು ಕುತ್ಕೊಂಡು ಮಂಡಳ ಚಾ ತಿನ್ನೋಣಂತ ಆಯ್ತು ತಗೋರಿ ಚಿಕ್ಕಮ್ಮರ ನಮ್ಮ ಅಕ್ಕ ತಗೊಂಬರ್ತೀನಿ ರೀ ಯಾಕ ನೀನೇನ ಅಂದಿ ಎಚ್ಚರಾದ್ಮೇಲೆ ಅಕ್ಕಿ ಹೊಟ್ಟೆ ನೋವು ಬರುತ್ತಾ ಅವಾಗ ಗೊತ್ತಾಗತ್ತಾ ಒದ್ದಾಡ್ತಾಳ ಅಂದಿ ಎದ್ದು ಆತು ಆರಾಮ್ ನಕ್ಕೊಂತ ಮಾತಾಡು ಆತು ಇಲ್ಲಿಂದ ಬಚ್ಚಲ್ ಮನೆಗೆ ಹೋಗಿದ್ದು ಆತು ಈಗೆಲ್ಲ ಆರಾಮದ ಹೊಟ್ಟೆ ನೋವು ಬಂದಿರೋದು ಈಗ ನಮಗೆ ನೋಡು ಹೌದು ನೋಡ್ಲಿ ನನಗೂ ಅದೇ ಗಾಬರಿ ಆಯ್ತೈತಿ ಏನು ಮಾಡಬೇಕು ನನಗಂತೂ ಏನು ದಿಕ್ಕ ತೋರ್ಸಲ್ತಾವು ನನಗೆ ಗೊತ್ತು ನನಗೆ ಏನು ಮಾಡ್ಬೇಕಂತ ಗೊತ್ತು ನಂಗೆ ಏನು ಮಾಡ್ತೀವಿ ಅಯ್ಯಾಕ ಆ ಗೌಟಿ ಔಷಧ ಕೊಡ್ತಾಳಲ್ಲ ಆಕೆ ಮನೆಗೆ ಹೋಗ್ತೀನಿ ಹಿಂಗಾತವ ಅಂತ ಹೇಳ್ತೀನಿ ಈ ಇದು ಪಿಂಡ ಕರಗಕ್ಕೆ ಏನಾರ ಕೊಡು ಅಂತ ಕೇಳ್ತೀನಿ ಅವಾಗ ಆಕೆ ಏನಾರ ಕೊಡ್ತಾಳ ಅದನ್ನ ಕರಗಿಸಿದ್ರೆ ಆತು ಅಲ್ಲಲ್ಲಿ ರೊಕ್ಕ ಅದಕ್ಕೆಲ್ಲ ಏನು ಸ್ವಲ್ಪ ರೊಕ್ಕ ಕೇಳ್ತಾರನ ಅವರು ರೊಕ್ಕಲಿಂದ ಅದಾವಲ್ಲಿ ನಮ್ಮಂತಲೇ ಅಯ್ಯ ಯಾಕ ಟೀಜರಿ ಕೀಲಿ ಆಕೆ ಹಾಕಿರಂಗೆ ಇಲ್ಲ ಅಲ್ಲೇ ಟೀಜರಿಗೆ ಬಿಟ್ಟು ಬಂದ್ಬಿಟ್ಟಿರ್ತಾಳ ನಾವು ಹಗುರ್ಕ ಗೊತ್ತಿಲ್ಲಂಗೆ ಹೋಗೋದು ತಕ್ಕೊಳ್ಳೋದು ಆಕೆಗೆ ಅಷ್ಟು ರೊಕ್ಕದಾಗ ಎಷ್ಟು ರೊಕ್ಕ ಹೋಗ್ಯೋ ಅಂತ ಲೆಕ್ಕನೇ ಇರಲ್ಲ ನಮಗೆ ರೊಕ್ಕದ ಹೋದ್ರಾಗ ಸುಮ್ಮನಿರು ನೀನು ಯಾಕೆ ಚಿಂತೆ ಮಾಡ್ತಿ ನಾನು ಅದ್ರಾಗ ಒಂದು 400 ಕಳೋ ಮಾಡ್ಕೋತ ನಾಟ ಅದು ಮುಂದೆ ನಾವು ಒಳ್ಳೇದಕ್ಕಲ್ಲನ ಹೋಗಿ ತಕ್ಕೊಂಡು ಹೋಗಿ ಕೊಟ್ಟು ಹೆಂಗೆ ಮಾಡ್ತೀನಿ ನೀನು ಅದ್ರ ಚಿಂತೆ ಬಿಟ್ಬಿಡು ನಾ ಹೋಗಿರ್ತೀನಿ ಹೆಂಗಿದ್ರೆ ಆಯ್ತು ಹೌದು ಏನೋ ಒಂದು ನೋಡೋಣ ಹೆಂಗಾರ ಒಟ್ಟು ಹೆಂಗಾರ ಮಾಡಿ ಒಟ್ಟು ನಮ್ಮ ಕಾರ್ಯ ಸಾಧನೆ ಮಾಡ್ಕೋಬೇಕು ಹೋಗು ಗೌಟಿ ಔಷಧ ತಗೊಂಡ್ಬರ್ತೀಯ ಬಾ ಅದನ್ನ ನಿನಗೆ ಮೂಗಿಡಿದು ನಿನಗೆ ಕೊಡಿಸ್ತೀನಿ ನಿನ್ನ ಬುಟ್ಟ ಕೇಳಿ ನೀ ತಂದಕ್ಕೆ ನೀನ ಕೊಡುವ ಬೆಲೆ ಒದ್ದಾಡ್ಬೇಕು ಹಂಗೆ ಮಾಡ್ತೀನಿ ನಿನ್ನ ಯಾಕ ಅಯ್ಯವ್ವ ಒಂದು ಅನಾಹುತ ಆಗ್ಬಿಟ್ಟೈತೆ ಯಾಕ ಏನಾತ ಯವ್ವ ಮೊನ್ನೆ ಔಷಧ ಓದಿದ್ದಲ್ಲ ನೀ ಹೇಳಿದ್ದಕ್ಕೆ ಮತ್ತೆ ಕೊಟ್ಟಿದ್ದಲ್ಲ ಅಲ್ಲ ಅದನ್ನ ಬಿಟ್ಟು ಮತ್ತೆ ಬೇರೆ ಯಾರಿಗಾರ ಕೊಟ್ಗಿಟ್ಟೆ ಏನಾತ ನೀ ಕೊಟ್ಟಿದ್ದಲ್ಲ ಅದು ಔಷಧ ಗೌಟಿ ಔಷಧ ಅದು ಮಕ್ಳು ಆಗಬಾರ್ದಂತ ನೀ ಕೊಟ್ಟಿದ್ದೆ ಆದ್ರೆ ನಾವು ಒಯ್ಯದ್ರಾಗ ಆಗ್ಲೇ ಆಕಿ ವಾಂತಿ ಮಾಡ್ಕೊಳಕತ್ತಿದ್ಲವ ಡಾಕ್ಟರ್ ಬಂದು ಚೆಕಪ್ ಮಾಡಿದ್ರ ಆಕಿಗೆ ಹೊಟ್ಟೆಲೆ ನಿಂತು ಬಿಡೈತಂತ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ನವ ಈಗ ನೋಡಿದ್ರೆ ಆಕಿಗೆ ಹೊಟ್ಟೆ ಹೋಗ್ಬೇಕು ನೋಡವ ಹಂಗೆ ಏನಾರ ಮಾಡ್ಕೊಡ ಯೋ ಒಟ್ಟೆ ಎಳ ಹಡಬಿಟ್ಟಿ ಊರಡಬಿಟ್ಟಿ ಏನು ನನ್ನೇನು ಏನಂತ ತಿಳ್ಕೊಂಡಿ ನನಗೇನು ಮನುಷ್ಯತ್ವ ಮನಸ್ಸು ಏನಿಲ್ಲ ಅಂತ ತಿಳ್ಕೊಂಬಿಟ್ಟೇನು ನೀ ಕೇಳ್ತಿದಾಗ ಎಲ್ಲದಕ್ಕೂ ಹಂಗೆ ಮಾಡ್ಕೊಡ ಅನ್ನಕ್ಕೆ ನಂದು ಔಷಧ ಒಳ್ಳೇದಕ್ಕೆ ಕೆಟ್ಟದಕ್ಕಲ್ಲ ನೀನೇಲಿ ನಾನು ನಮ್ಮನಿ ಕೆಟ್ಟದಕ್ಕೆ ಉಪಯೋಗ ಮಾಡ್ಕೊಳಕತ್ತೀಯಲ್ಲ ಯಾಕ ಇದು ಒಂದು ರೀತಿ ಒಳ್ಳೇದಲ್ಲನ ನಮ್ದು ಬಡತನ ಪರಿಸ್ಥಿತಿ ನಮ್ಮ ಹೊಟ್ಟಿಪಾಡು ನಮಗೂ ಒಂದು ಜೀವನ ನಮ್ದು ಒಂದಿಲ್ಲೇನ ಅಯ್ಯ ನಿನಗೆ ನಾವು ನಿನ್ನ ಹೊಟ್ಟಿಪಾಡಿಗೆ ನೀನು ರೊಕ್ಕ
ಹೊಟ್ಟಿ ಪಡಿ ನಾವು ನೋಡ್ಕೋತೀವಿ. ಅಲ್ಲ ನಾನು ನಿನಗೆ ಬಾಯಿ ಬಿಟ್ಟು ಹೇಳಿದ್ನಿ, ನಿನಗೆ ಗೊತ್ತಾತು. ಅಕಸ್ಮಾತ್ ನಾ ಹೇಳಾರ್ದ ನನಗೊಬ್ರು ಪರಿಚಯದವ್ರು ಬೇಕು ಅದಕ್ಕೆ ಇದಕ್ಕೆ ಅಂತ ಹೇಳಿದ್ರೆ ಸುಮ್ಮನೆ ಕೊಡ್ತಿದ್ದಿಲ್ಲ. ಈಗ ಆಯ್ತು ಬಿಡು, ಏನಾಯ್ತು, ರೊಕ್ಕ ಕೊಡ್ತೀನಿ ಕೊಡು. ಅಲ್ಲಲೇ ಇನ್ನೊಂದ್ಸಲ ವಿಚಾರ ಮಾಡು. ಪಾಪ ನೀ ನೋಡು, ನೀನೇನ ಕೆಟ್ಟದ್ದು ಮಾಡ್ಬೇಕಂತ ಒಯ್ದಿ, ಆದ್ರೂ ಏನೂ ಆಗಲಿಲ್ಲ. ದೇವ್ರು ಕಂಡ್ಬಿಟ್ಟಾನ. ಯಾಕೆ ನೀನು ಅದನ್ನ ಹಾಳು ಮಾಡ್ತಿದ್ದಿ? ಹೊಟ್ಟೆ ಕೂಸಂದ್ರೆ ಏನು ಸುಮ್ಮನೆ ಅನ್ನೋದು? ಯವ್ವ ಅದು ದೇವ್ರು ಕೊಡ್ಬೇಕು. ಹಂಗೆ ನೀನು ಒಬ್ರದ್ದು ಹೊಟ್ಟೆಂದು ತೆಗೆದು ಕಸ್ತು ನಮ್ಮನೆ ಹಾಳು ಮಾಡೋದು ನನಗೆ ಯಾಕೋ ಬೇಸ್ ಅನಿಸ್ವಲ್ತು ನೋಡವ. ಅಲ್ಲಲ್ಲೇ ಕೂಸು ನಡ್ಕೊಂಡ್ರೆ ಶಿವ ನಡ್ಕೊಂತಾನಂತ. ಅಂತ ನೀನು ಕೆಟ್ಟ ಕೆಲಸ ಮಾಡಕೊಂತೀರಲ್ಲೇ, ಬ್ಯಾಡ್ಲೆ ನನ್ನ ಮಾತು ಕೇಳು. ಯಾಕ ಬಿಡು, ಅವೆಲ್ಲ ವೇದ ಪುರಾಣ ಅವೇನೇನು ಹೇಳ್ತಿರಲ್ಲ ಅವೆಲ್ಲ ಪುಸ್ತಕದ ಬದ್ನಿಕಾಯಿ. ಕೇಳಕ್ಕೆ ಒಂದ ಚಂದ, ಮಾಡಕ್ಕೆ ಅನ್ಭವ್ಸಕ್ಕೆ ಆಗಂಗಿಲ್ಲ. ಜೀವನ ದೊಡ್ಡದು, ಅನ್ಭವ್ಸಕ್ಕೆ ಆಗಂಗಿಲ್ಲ ಎಲ್ಲವೂ. ಬಿಡು, ನೀ ಕೊಡ್ತೀಲ್ಲವ? ಆಯ್ತು ಕೊಡ್ತೀನಿ. ಎಷ್ಟು ರೊಕ್ಕ ಹೇಳು, ಕೊಡ್ತೀನಿ. ಭಾಳ ಆಗುತ್ತೆ. ನಾವು ಅಡವ್ಯಾಗ ಪಡವ್ಯಾಗ ಹೊಕ್ಕೊಂಡು ಅವು ಸೊಪ್ಪು ಸೆದಿ ಅವ ಹುಳ ಕಡಿತಿರ್ತಾವು, ಸೊಳ್ಳೆ ಕಡಿತಿರ್ತಾವು, ಹುಳ ಉಪ್ಪಡಿ ಇರ್ತಾವು ಅಂತಲ್ಲೆಲ್ಲ ಹೋಗಿ ಆರಿಸ್ಕೊಂಡು ಸೊಪ್ಪು ಸೆದಿ ಹುಡಿಕೊಂಡು ತೆಗೆದಿಟ್ಕೊಂಡು ಬಂದಿರ್ತೀವಿ. ಅವು ಎಲ್ಲ ಇಲ್ಲೆಲ್ಲ ಸಿಗಂಗಿಲ್ಲ, ದೂರ ದೂರ ಹೋಗಿರ್ತೀವಿ ಗೊತ್ತಾನ. ನಮ್ಮ ಕಷ್ಟಕ್ಕೆ ನೀನು ಏಟು ರೊಕ್ಕ ಕಟ್ಟೋನು ಕಮ್ಮಿನ, ಭಾಳ ತುಟ್ಟಿ ಆಗತ್ತೆ ನೋಡು. ಅಂದ್ರೆ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಆಯ್ತು ತಗೋಯಕ್ಕ, ನಮ್ಮ ಕೆಲಸ ಆಗ್ಬೇಕಂದ್ರೆ ನೀ ಏನು ಹೇಳಿದ್ರೆ ನಾವು ಅನ್ನಬೇಕಲ್ಲವ. ನೀ ಏಟ್ ಅಂದ್ರೆ ಕೊಡ್ಬೇಕು, ಆಯ್ತಾ? ಸರಿ, ನೀನು ಕೊಡು ಮತ್ತೆ. ಅಯ್ಯಯ್ಯ ಕೊಡು ಅಂದ್ರೆ ಈಗ ಆಗತ್ತೇನೆ? ಅದನ್ನ ಸೊಪ್ಪು ಸಿದಿ ಅರ್ದು ಎಲ್ಲ ಔಷಧ ಮಾಡಿರ್ತೀನಿ. ಅದು ಒಂದ ನಮ್ನೆಲ್ಲ ಒಂದು 4-5 ನಮ್ನಿ ಅದಕ್ಕೆ ಅರ್ಧ ಹಾಕ್ಬೇಕು. ನಾ ಎಲ್ಲ ಮಾಡ್ತೀನಿ, ಮಾಡಿ ಇಟ್ಟಿರ್ತೀನಿ. ಒಂದು ತಾಸು ಬಿಟ್ಟು ಬಂದು ತೊಗೊಂಡು ಹೋಗು. ಆಮೇಲೆ ಹುಷಾರು ನೋಡು, ನಾ ಹೇಳತ್ತೀನಿ. ಅದು ಔಷಧ ಈಗ ಹೊಟ್ಟೆಲಿದ್ದವ್ರಿಗೆ ಕೊಟ್ರೆ ಹೊಟ್ಟೆಂದು ಪಿಂಡ ಕರಗ ಇದಾಗುತ್ತೆ. ಆದರೆ ಹೊಟ್ಟೆಲಿಲ್ದವ್ರು ಏನಾರ ಔಷಧ ತೊಗೊಂಡ್ರೆ ಅದನ್ನ ಹೇಳಕ್ಕೆ ಒಲ್ಲೆ 3 ದಿವಸ ಮ್ಯಾಕೆ ಎದ್ದಳಕ್ಕಾಗಲ್ಲ. ಆ ನಡ ಹೊಟ್ಟೆ ನೋವು, ಆ ನಡ ತ್ರಾಸಾಗುತ್ತೆ ಅವ್ರಿಗೇನು. ಅದು ಹೊರಗೆ ಹೋದ್ಮೇಲೆ ಅವ್ರು ಸ್ವಲ್ಪ ಆರಾಮ ಆಗ್ತಾರೆ. ಆದರೆ ಏನೂ ಇಲ್ದವ್ರಿಗೆ ಮತ್ತೆ ಹೇಳಕ್ಕೆ ಒಲ್ಲೆ ನೋಡು, ನಮಗೆ ತ್ರಾಸಾಗುತ್ತೆ. ಮತ್ತೆ ಹುಷಾರು, ಯಾರಿಗೆ ಅವ್ರಿಗೆ ಅಷ್ಟ ಕೊಡು. ಹೌದಾ? ಆಯ್ತು, ಹಂಗ ಮಾಡ್ತೀವಿ. ಬಾ, ಒಂದು ತಾಸು ಬಿಟ್ಟು ಬಾ, ಅಷ್ಟೊತ್ತಿಗೆ ಸಜ್ಜು ಮಾಡಿರ್ತೀನಿ. ಯವ್ವ ಏನು ಕೆಟ್ಟ ನೀಚ ಜನ ಅದಾರ ಯವ್ವ ಇವ್ರಾರ. ಥೂ, ಯಾಕ ಯಾಕೆ ಮತ್ತೆ ಬಂದಿ? ಮತ್ತೆ ನೆನಪಾತು ಈಗ? ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋದು ಅದು ಇದು ಯಾಕೆ? ಇಲ್ಲೇ ಕುಂತಿರ್ತೀನಿ, ಒಂದು ಸ್ವಲ್ಪ ಸಜ್ಜು ಮಾಡ್ಬಿಡು, ತೊಗೊಂಡೇ ಹೋಗ್ಬಿಡ್ತೀನಿ. ಏನು ಬಿಡಂಗೆ ಕಾಣಂಗಿಲ್ಲ. ಆಯ್ತು ಕುಂದ್ರು, ಮಾಡ್ಕೊಂಬರ್ತೀನಿ. ತಗೋ, ನಾ ಹೇಳಿದ್ನಲ್ಲ, ಇದು ಅಕ್ಕಿ ಹೊಟ್ಟೆಗೆ ಅಷ್ಟೇ ಹೋಗ್ಬೇಕು, ಬೇರೆ ಹೊಟ್ಟೆ ಸೇರ್ಬಾರ್ದ. ಭಾಳ ಹುಷಾರಿಂತ್ರ ಇದನ್ನು ಕೆಲಸ ಮಾಡ್ಬೇಕು. ಮತ್ತೆ ಹೇಳಿಲ್ಲ ಅಂತ ನನ್ನ ಮ್ಯಾಗ ಬರಬೇಡ. ಮತ್ತೆ ಹೇಳಿ ನೋಡಿ ಮೊದ್ಲ. ಆಯ್ತು ತಗೋ ಯಾಕ, ಅಷ್ಟೇ ಆಗಲಿ. ಯಾಕ ಹೋಗ್ಬಂದೆ ಕೆಲಸ ಆತ? ಏನಿಲ್ಲ ಇದು, ಈಗ ನಮಗೆ ಅಷ್ಟು ಪುಡಿ ಇದ್ದಂಗತ್ತಲ್ಲ ಇದು. ಯಾಕ ಅರ್ಶಿನ ಪುಡಿ ಎಲ್ಲ ಯವ್ವ, ಒಂದು 4-5 ಗಿಡಮೂಲಿಕೆ ಏನೇನೋ ಕುಟ್ಟಿ ಪುಡಿ ಮಾಡಿ ಹಾಕಿದ್ರಾಗ ಇದನ್ನ ಊಟದಾಗ ಕಲಿಸ್ಕೊಡ್ಬೇಕಂತ. ಇದನ್ನ ಯಾರು ತಿನ್ಬಾರ್ದಂತ. ಯಾರಿಗಿರುತ್ತೆ ಹೊಟ್ಟೆ ಕೂಸು ಅವ್ರಿಗೆ ಅಷ್ಟ ಕೊಡ್ಬೇಕಂತ. ಅಂದ್ರೆ ಹೊಟ್ಟೆ ಕೂಸು ಕರಿಗೆ ಹೋಗುತ್ತಂತ. ಇದನ್ನ ಏನಾರ ನೀವು ಯಾರು ತಿಂದ್ರೆ 3 ದಿವಸ ಮ್ಯಾಕೆದ್ದಾಳಾರ್ದಂಗೆ ಹೊಟ್ಟೆ ಬರುತ್ತಂತ. ಅದಕ್ಕೆ ಹುಷಾರ ಯಾಕ, ನಿನಗೂ ಅದಕ್ಕೆ ಒತ್ತಿ ಒತ್ತಿ ಹಾಕತ್ತೀನಿ ನೋಡು. ಹೆಂಗ ಊಟ ಕೊಡ್ತೀವಿ ಏನೋ ನಿನಗೆ ಬಿಟ್ಟದವ ಯವ್ವ ನೋಡು. ತಗೊಳ್ಳಿ, ಅದಕ್ಕೆ ಯಾಕೆ ಆಕಿನ ಬೇಕಿನ ಊಟ ಕುಂದ್ರಸನ ತಿನ್ಸನ. ಈಗ ಹಣ್ಣು ತಿನ್ಸಿದಲ್ಲ ಅದ್ರಂಗೆ ನೋಡೋಣ. ಹಣ್ಣು ತಿಂದದ್ದು ಆಗತ್ತೆ, ಅದು ಒಂಚೂರು ಇರುತ್ತೆ. ಇದೊಂದು ಔಷಧ ತಡ ಹಾಕಿಲ್ದಂಗ ಇರೋದೇ ಇರ್ತವೆ ಹೊಟ್ಟೆಗದ. ಬಾ, ಹಂಗಿದ್ರೆ ಅಡಿಗೆ ಮನೆಯಾಗ ಅಡಿಗೆ ಮಾಡಕ್ಕೆ ಹೋಗಂಬ ಜಲ್ದಿ. ತಗೊಳ್ಳಿ, ಇದನ್ನ ತೊಗೊಂಡೋಗಿ ಆಕಿ ಲಕ್ಷ್ಮಿ ಕೊಡು. ಅಲ್ಲೇ ಸ್ವಲ್ಪ ಮೆಟ್ಟಿಗೆ ನೋಡ್ಕೊಂತ ಓಡು. ಹೋಗು, ಆಕಿಗೆ ಆಗಲ್ಲ ಹಣ್ಣು ತಿನ್ಸಿದಲ್ಲ, ಹಂಗೆ ಮುಂದೆ ಕುತ್ಕೊಂಡು ತಿನ್ನಿಸ್ಲಿ ಆಕಿಗೆ. ತಗೋ. ಓಹೋ ಆಗಲೇ ಎಲ್ಲ ತಯಾರಿ ಆಗೇ ಬಿಟ್ಟೈತಿ. ಕೊಡ್ರಿ. ಅದ್ರಾಗಿದ್ದದ್ದು ನಿಮ್ಮ ಹೊಟ್ಟೆಗೆ ಹೋಗಂಗ ಮಾಡ್ತೀನಿ ತಡಿ. ಎಲ್ಲಿ ಮಾಡಿಟ್ಟಾರ ಇವ್ರು ಅಡಿಗೆನ? ಅಲ್ಲಿ ತರ್ತಾರೆ. ಯಾಕ ನೀರಿನ ಚರಿಗೆ ಒಂದು ಕೊಟ್ಬಿಡು. ಮತ್ತೆ ಯಾಕೆ ಮತ್ತೆ ನೈಟ ಬಂದಾಗ ಕೇರ್ ಒಲ್ಲೆ ಅಂತಂದು ಬಿಟ್ಬಿಟ್ರೆ ಆ 2 ಒಯ್ದ ಬಿಡ್ತೀನಿ. ತಡಿ ತಂದು ಕೊಡ್ತೀನಿ ಅಂದಂಗೆ ಹೋಗು. ಮತ್ತೆ ಅಣ್ಣ ಇದ್ಕಿದ್ದಾನಲ್ಲಿ, ಅಣ್ಣ ಏನಾರು ಇದ್ನಂದ್ರೆ ಆತಗ ನಿನಗೆ ಆಮೇಲೆ ತಂದು ಕೊಡ್ತೀನಿ ಅಂತಂದು ಹೋಗಿ ಹೇಳ್ಬೋದು. ಹೋಗು. ಹಂಗಲ್ಲಿ ಹುಡುಗರು ನೋಡು, ಹುಡುಗರು ಹಂಗಾಕಿ ಹುಡುಗರಿಗೆ ತುತ್ತು ಮಾಡಿ ತಿನ್ನಿಸ್ತಾತ ಊಟ ಮಾಡೋ ಮುಂದೆ. ಹುಡುಗರನ್ನ ಮೊದಲು ರೂಮ್ದಾಗ ಹಾಕಿ ಆಟ ಆಡಕ್ಕಂತೇಳಿ ಬಾಗ್ಲ ಹಾಕೊಂಬ. ಹೋಗು. ಯಾಕ 2 ಕಡೆನೂ ನನಗಾಗಲ್ಲ. ನೀನು ಬೇಕಿದ್ರೆ ಅಣ್ಣಗೆ ಹೇಳ್ಬಾ, ನಾನು ಹುಡುಗರು ಹೋಗಿ ಒಂದು ಕಡೆ ಎಲ್ಲರೂ ಕೋಣಾಗ ಆಟ ಆಡಕ್ಕೆ ಏನಾರು ಸಾಮಾನು ಕೊಟ್ಟು ಚಿಲ್ಕ ಹಾಕೊಂಬರ್ತೀನಿ. ಊಟ ಮಾಡೋವರೆಗೂ ನೀ ಅಣ್ಣಗೆ ಹೇಳ್ಬಾ. ಆಯ್ತು ನಡಿ ಜಲ್ದಿ. ಇಲ್ಲಾಂದ್ರೆ ಮತ್ತೆ ಯಾರು ಹೊಟ್ಟೆಗೆ ಹೋಗ್ಬಾರ್ದು ಅಂತ ಹೇಳ ಮೊದ್ಲ. ಯಾಕೆ ಬೇಕಯ್ಯವ ಹುಡು ಹೊಟ್ಟೆಗೆ ಹೋತಂದ್ರೆ ಏನು ಮಾಡ್ಬೇಕು? ನಡಿ ಹೋಗ ನಡಿ. ಈ ತಾಟೆ ಹೋದ್ರೆ ನೀವೆಲ್ಲ ಅದೇನೇನೋ ಹಾಕಿ ಕಲಿಸಕ್ಕೆ ತಿನ್ಸಾಕ ಇಟ್ಟಿರೋದು. ಈ ತಾಟೆಗಿಂದು ನೀವು ಇಬ್ಬರು ಅಕ್ಕ ತಂಗಿ ತಿನ್ರಿ. ಇದು ನಿಮ್ಮ ಹೊಟ್ಟೆ ಒಳಗೆ ಹೋಗ್ಬೇಕು. ನೀವೇನು ಮಾಡಿರಲ್ಲ ಅದನ್ನ ನಾನಿದೆಲ್ಲ ಹಾಕಿ ನಿಮ್ಮ ಸಲ ಸಜ್ಜು ಮಾಡಿಟ್ಟೀನಿ. ಬರ್ರಿ ಬಾಲೆ ಬಡಣ್ಣ ಬಾ. ಮತ್ತೆ ಈಗ ಅಣ್ಣ ಬಂದಿದ್ದಾನ. ಅಣ್ಣ ಬರಷ್ಟೊತ್ತಿ ಬಡ ಈಗಿನ ಊಟ ಮಾಡಿ ಮುಗಿಸ್ಬೇಕು. ಆಯ್ತಕ್ಕ. ನಾಳೆ ಕೊನೆಯಾಗ ಹುಡುಗರು ಆಟ ಸಾಮಾನು ಹಾಕಿ ಅಲ್ಲಿ ಆಟ ಆಡ್ರಿ ಬರ್ತೀನಿ ಅಂತೇಳಿ ಹೊರ ಚಿಲ್ಕ ಹಾಕೊಂಬಂದಿನಿ. ಮತ್ತೆ ಒಂಚೂರು ಮತ್ತೆ ಚೀರಿ ಪಾರಿ ಹೇಳಂಗದವು, ಒಂಚೂರು ನೋಡ್ಕೊಂತಿರು. ನಾಳೆ ಹೋಗಿ ತಗೋಬೇಕಿದ್ರು ಕೊನೆಯಾಗ. ಹೋಗು ನೀ ಹೋಗು. ಬೇಡ ನೀ ಇಲ್ಲೇ ಇರು. ಮತ್ತೇನಾರು ಕೇಳಿದ್ರಪ್ಪ ಆದ್ರೆ ನಾನು ಅಲ್ಲಿಂದ ಬರೋಷ್ಟೊತ್ತಿಗೆ ಮತ್ತೆ ತಿನ್ಲಿಲ್ಲ ಅಂದ್ರೆ ನಾನು ಅಲ್ಲಿಂದ ಕರಿತೀನಿ. ನೀ ಏನು ಬೇಕಾ ತಂದ್ಕೊಡಿ ಸುಮ್ಮನೆ ಇಲ್ಲೇ ಇರು. ಓಡಾಡ್ಬಿಟ್ಟು ಅಂಜಿ ಬರಾಕತ್ತ ಅಂತಂದು ಹೇಳು. ಇರ್ತೀನಿ ತಗೋ ಇಲ್ಲೇ. ಒಟ್ಟು ತಿನ್ನೋವರೆಗೂ ಅಲ್ಲೇ ರಾನ ಹೇಳಿ ನೋಡು. ಇಷ್ಟು ಬರೀ ಹೇಳ್ತಿ ತಿನ್ಲಂದ್ಲೆ.
ಹ್ಞೂ ನಯಕ್ಕ ಅಕ್ಕಿ ಹೋಳಿಗೆ ತೊಗೊಂಡ್ರಲ್ಲ ಅದು ಭಾಳ ಹಶು ಆಗುತ್ತಂತ. ಆಗಲ್ಲ ನಿಮ್ಮ ಮಂಡಳ ಅವನ್ನೆಲ್ಲ ಕೊಟ್ಟು ಎಲ್ಲ ತಿಂದಾಳ ಅಂದ್ಲು ಚಿಕ್ಕಮ್ಮರ. ಆಗಲ್ಲೇ ಮಂಡಳ ಕೊಟ್ಟರು ದೊಡ್ಡ ಚಿಕ್ಕಮ್ಮರು ಅಂದ್ರು ಮತ್ತೆ ಹೊಟ್ಟೆ ಶೂ ಆಗೈತೆ ನೋಡ್ರಿ. ಅವು ಗುಳಿಗೆ ಸಲುವಾಗಿ ನನಗೆ ಆಗಲೇ ಹೊಟ್ಟೆಸ್ತಿದ್ದಂಗೆ ಐತಿ, ಭಾಳ ಹೊಟ್ಟೆಸ್ಬಿಡೈತೆ ನೋಡ್ರಿ. ಅದ್ರಾಗ ನಿಮ್ಮ ಕೈಯ ಅಡಿಗೆ ಭಾಳ ರುಚಿ ಆಗೈತಿ ಅಂತೇಳಿ ಹಂಗೆ ಒಂದು ಚೂರು ಬಿಡ್ಲಾರ್ದಂಗೆ ಹೊಡೆದ್ ನೋಡು. ಅದಕ್ಕೆ ತಿನ್ನು ಮಗಳ ಅಂತಂದು ನನಗೂ ಹೊಟ್ಟೆ ಹಂಗೆ ಖುಷಿ ಆಕತ್ತಿತ್ತು. ತಿನ್ನಲ್ಲ ಅಷ್ಟು ತಿಂದು ಮುಗಿಸಾಳ. ಯಾಕ ಅಡಿಗೆ ಗಮ್ಮನ ವಾಸನೆಗೆ ನನಗೂ ಹೊಟ್ಟೆ ಜಿಗ್ಗೆಸ್ಬಿಡೈತಿ. ಬಾರ ಯಾಕೆ ಊಟ ಮಾಡೋಣ ಬಾರ. ಹುಡುಗರು ನೋಡಿ ಬಂದೆ, ಉಂಡಿದ್ವಲ್ಲ ಆಟಾಡ್ಕೊಂತ ಅಲ್ಲೇ ಮಕ್ಕೊಂಬಿಟ್ಟವು. ಈಗ ನಾವು ತಿಂದು ಮಕ್ಕೊಂಬಿಡೋದು ಅಷ್ಟೇ. ಬಾರ ಯಾಕೆ ಜಿಗ್ಗೆ ಹಶು ಆಗೈತೆ ಬಾರ. ನಡಿಯವ. ನನಗೂ ಆಗಲ್ಲಂತ್ರ ಹಂಗೆ ಹೊಟ್ಟೆ ಸಂಕಟ ಆಕತೈತಿ. ಹೊಟ್ಟೆ ತಸ್ತು ಅವು ಮಂಡಳ ನನಗೆ ಯಾಕೆ ತಿನ್ನಂಗಿಲ್ಲವ. ರಾತ್ರಿ ಹೊತ್ತು ಸುಮ್ಮನೆ ಗ್ಯಾಸ್ ಬಸ್ ಅಂತ ಸುಮ್ಮನೆ ಒಂದು ಸ್ವಲ್ಪ ಬಾಯಿ ಹಾಕೊಂಡು ಚಾ ಕುಡಿದ್ಬಿಟ್ಟೆ. ಈಗ ನೋಡಿ ಹೊಟ್ಟೆ ಸತ್ತಿ. ಅದ್ರಾಗ ರೊಟ್ಟಿ ಒಂದು 4 ನಮ್ನಿ ಪಲ್ಯ. ನಂಗೂ ಬಾಯ ನೀರು ಬರಕತ್ತವು. ನಡಿ ಹೋಗ್ತೀನಿ ನಡಿ. ತಿನ್ರಿ ಐತಿ ನಿಮಗೆ ಇವತ್ತು ಬೆಳ್ಳ ತನಕ ನಿಮಗೈತಿ. ತಗೋ ಹೊಟ್ಟಿ ನೋವು ಅನುಭವಿಸ್ರಿ ನೀವು. ಯವ್ವ ಏನು ರುಚಿ ಆಗಿತ್ತ ಯವ್ವ ಅಡಿಗೆ. ಅದೇನ ಅಂತಾರಲ್ಲ ಇಂಗು ಬೆಲ್ಲ ಇದ್ರೆ ಮಂಗ್ಯಾನ ಅಡಿಗೆ ಮಾಡ್ತೈತಂತ. ಹಂಗೆ ಯವ್ವ ಎಲ್ಲ ಸಾಮಾನು ಸೆಟ್ಟ ಎಲ್ಲ ಇದ್ದು ಅಡಿಗೆ ಹಂಗೆ ಬಳ್ಳ ಕಡ್ಕೊಲ್ಲ ಅನ್ನಂಗಾಗಿತ್ತು ನೋಡಿ ಅಡಿಗೆ. ನಮ್ಮ ಮನೆಗೆ ಏನು ಒಪ್ಪಿದ್ರೆ ಖಾರ ಎದುರುಗಳು ಇರಂಗಿಲ್ಲ. ಹಂಗಿರ್ತೈತಿ. ಏನು ನಮ್ದು ರುಚಿ ಇರಂಗಿಲ್ಲ. ಏನೆಲ್ಲ ಕಮ್ಮು ತಿನ್ನೋದು ದೂರದ ಮಾತು. ಇಲ್ಲಿ ನೋಡು ಎಲ್ಲ ಇತ್ತು, ಎಲ್ಲ ಹದ ಹುಣಿ ಹಾಕಿನಿ. ಏನು ರುಚಿ ಆಗೈತೆ ಅಡಿಗೆ. ಅದಕ್ಕೆ ಹಾಕಿ ರುಚಿಗೈತೆ ಅಂತಂದು ತಿಂದಾಳ. ಹ್ಞೂ ನಾಯಕ, ನನಗೂ ಇದ್ರಂಗೆ ಊಟ ಮಾಡಿ ಎಷ್ಟು ವರ್ಷ ಆಗಿತ್ತ ಏನ. ಹೊಟ್ಟೆ ತುಂಬ ಬಡದೆ ನೋಡು. ಈ ಕಣ್ಣು ಎಳೆಯಾತವು. ಇದ್ದರ ನಮಗೆ ಬರತೈತಿ. ಬಾರಾಯಕ ಮಕ್ಕಳೊಂದು ಬಾರ ನಡಿಯವ. ನನಗೂ ಕಣ್ಣು ಎಳಕತ್ತು ನೋಡು. ಈ ಹೊಟ್ಟೆ ತುಂಬಿದ ಮ್ಯಾಗ ಕಣ್ಣಿನ ನಿದ್ದೆ ಬಂದ ಬಿಡುತ್ತೆ. ನಡಿ ಮಕ್ಕಳೊಂದು ನಡಿ. ಯಾಕ ಈಗ ಹಂಗಿದ್ರೆ ಬೆಳತನಕ ಈಗೇನಕ್ಕೆ ಹೊಟ್ಟೆ ನೋವು ಅಂತ ಚೀರಾಡೋದು ಬೊಬ್ಬಾಡೋದು ಬಾಯ್ ಮಾಡೋದು ಕೇಳ್ತೈತೆ. ಹಂಗಿದ್ರೆ ನಿದ್ದೆ ಅಂತೂ ನಮ್ಗೆ ಆಗಂಗಿಲ್ಲ ಬಿಡಿ ಇವತ್ತು ರಾತ್ರಿ. ನಾವು ಸುಮ್ಮನೆ ಕೇಳಿ ಇಟ್ಕೊಂಡು ಮಕ್ಕೊಂಬಿಟ್ರೆ ಹೆಂಗೆ. ಏಕ ನಾವು ಕೇಳಿ ಇಟ್ಕೊಂಡು ಮಕ್ಕೊಂಡ್ರೆ ಅಣ್ಣಗೆ ಇದಾಗಲ್ಲನ. ಅದು ಬಂದು ನಮ್ಗೆ ಎಬ್ಸ್ತಾನೆ. ಯಾಕಂದ್ರೆ ನಿಂತು ಏನೇನು ಮಾಡಾಕತ್ತಾಳ ಎದ್ದೇಳ್ರಿ ನೋಡ್ರಿ ಅಂತಂದು ಅವಾಗ ನಾವು ಎದ್ದೇಳಬೇಕು ಹೋಗಲ್ಲ. ಮತ್ತೆ ಬೆಳತನಕ ಜಾಗರಣೆನೇ ಇವತ್ತು. ಅದಕ್ಕೆ ಆಕಿ ಹೊಟ್ಟೆ ನೋವು ಶುರು ಆಗೋಕ್ಕಿಂತ ಮುಂಚೆ ಒಂದು ಜಂಪ್ ನಿದ್ದೆ ಮಾಡಿ ಬಿಡಂಬ. ಅಯ್ಯೋ ಹೌದು ನೋಡ್ಲಿ ಬಿಡ ನಡಿ ಮಕ್ಕೊಂಡ್ಬಿಡೋಣ. ನಿದ್ದೆ ಹತ್ತಿ ಒಟ್ಟು ಆಮೇಲೆ ಎದ್ದೇಳೋದೈತಿ ಐತಲ್ಲ ನಿನ್ನೆ ಹೋಗ ನಡಿ. ನಿದ್ದೆ ಯಾರಿಗಾಗಲ್ಲ ಅನ್ನೋದು ನಾನು ಇಲ್ಲಿ ಕುತ್ಕೊಂಡು ಆರಾಮ್ ನೋಡ್ತೀನಿ. ಸ್ವಲ್ಪ ಸಮಯದ ನಂತರ ಅದು ಭಾಳ ದಿವಸಕ್ಕೆ ಕೂಳು ತಿಂದ್ಬಿಟ್ಟಿವಲ್ಲ. ಇವತ್ತು ಜಗ್ಗಿ ತಿನ್ನೋದಕ್ಕೆ ನೋಡಯ್ಯವ ಹೊಟ್ಟೆ ಆಂದಳ ನುಸತೈತಿ. ಸುಮ್ಮನೆ ನಾವು ಅಲ್ಲಿ ಉಪವಾಸ ಉಣಸಿದ್ದರು ಒಮ್ಮಕ್ಲಿಂಗ್ ತಿನ್ಬಾರ್ದಿತ್ತು. ಯವ್ವ ಹೊಟ್ಟೆ ಯಾಕ ಹೆದಳ ಆಡಬಿಟ್ಟೆ ನಿನಕ್ಕಿಂತ ಮುಂಚೆ ನನಗೆ ಹೊಟ್ಟೆ ಜಗ್ಗಿ ನುಸಕತ್ತೈತಿ. ನಾನು ಇನ್ನು ಎಬ್ಸ್ಲೇಬೇಡ ಅಂತ ಸುಮ್ಮನೆ ಒದ್ದಾಡಕತ್ತಿ. ನನಗರ ಜೀವ ಹೋಗತ್ತ ಅನ್ನಂಗ ಆಗತೈತಿ. ಯವ್ವ ನಡ ಹೊಟ್ಟೆ ಸತೈತಿ. ನೀನಾರ ಚಿರಾಡಾಕತ್ತಿದಿ ಹೊಟ್ಟೆ ಯವ್ವ ಯಪ್ಪ ಅಂತ. ಮತ್ತೆ ನಾನು ನಿನ್ನೆ ಎಬ್ಬಿಸಿ ಮತ್ತೆ ನಿನಗೆ ತ್ರಾಸ ಕೊಡ್ಬಿಡಂತ ಮುಚ್ಚುಕೊಂಡು ಬಾಯಿ ಗಟ್ಟಿ ಹಿಡ್ಕೊಂಡು ಒದ್ದಾಡತ್ತೀನಿ. ನಿನಕ್ಕಿಂತ ಮೊದಲು ನನಗೆ ಹೊಟ್ಟೆ ನುಸಾಗೈತ್ಲೆ. ಯವ್ವ ನಡ ಹೊಟ್ಟೆ ನುಸತ್ತೆ. ಯವ್ವ ಹೊಟ್ಟೆ ನಡ ಕೈ ಕಾಲು ಹರಿತವು. ಹೊಟ್ಟೆರ ಬಿಗಿತೈತೆ ಹೊಡಿತೈತೆ. ಯವ್ವ ಎಳಿತೈತೆ ನರ ಎಲ್ಲ ಎಳಕತ್ತವ. ಯವ್ವ ಹೊಟ್ಟೆ ಏನಾಗಿದೈತ್ಲೆ ಇದಕ್ಕೆ ಹೊಟ್ಟಿಗೆ. ಕರೆ ನೀ ಹೇಳ್ದಂಗ ಸಿಗಬಾರ್ದು ಸಿಕ್ಕು ಕಬಾರ ಗಡಿ ಹಂಗ ತಿಂದ್ಬಿಟ್ಟಿವಲ್ಲ ಕಂಠ ಪೂರ್ತಿ. ಅದಕ್ಕಲ್ಲ ಹಿಂಗಾಗಿರೋದು. ಯವ್ವ ಅವು ನಮ್ಮ ಮನ್ಯಾಗ ಎಣ್ಣೆ ಖಾರ ಉಪ್ಪು ಏನಿಲ್ದಂಗ ತಿಂದಿರ್ತಿದ್ವೆ. ಇವಾಗ ರುಚಿ ಐತಂತಂದು ಕಂಠ ಪೂರ್ತಿ ತಿಂದ್ರೆ ಹಿಂಗ ಆಗದ್ ಮತ್ತೆ. ಯವ್ವ ನಡಿ ಏನಾರ ಅಜ್ವನ ತಿನ್ನಕ್ ಹೋಗ ನಡಿ ಹೊಟ್ಟೆ ಏನಾರ. ಯವ್ವ ನನ್ನಿಂದ ಹೇಳೋದಾಗಲ್ಲ ಯವ್ವ. ಯಾಕ ಯಾಜೋದ ಬೇಡ ಜೀರಿಗೆ ಬೇಡ ಯಾದ ಬೇಡ ಯವ್ವ ಯಪ್ಪೋ ಲಾಮ ಒಯ್ಕೊಳಂಗಾಗತ್ತೈತಿ ಹೊಟ್ಟೆ. ಯವ್ವ ಹೊಟ್ಟೆ ಎದಳಕ್ಕಾಗೋಲ್ತೆ. ಯಾಕ ನೀನ ಹೊಟ್ಟೆ ಎದ್ದು ತೊಗೊಂಬಂದು ಕೊಡ. ಯಾಕ ನಿಂಗೆ ಪುಣ್ಯ ಬರತ್ತ. ಅಯ್ಯೋ ಆಡ್ಬಿಟ್ಟು ನನಗೂ ಹಂಗಾಕತ್ತೈತಲೆ ಎದ್ದಳಕ್ ತ್ರಾಣಿಲ್ಲಲೆ. ಯವ್ವ ಹೊಟ್ಟೆ ಅಪ್ಪೋ ಯವ್ವ ನಾವೇನು ಬದುಕ್ತೀವಿಲ್ಲ ಯವ್ವ. ನಮ್ಗೆ ಹೊಟ್ಟೆ ನುಸತೈತೆ ಯವ್ವ. ಇವನವನು ಹಾಳಾಗಿ ಅದೇನ ಗ್ಯಾಸ ಪಾಸ ಅಂತ ಹಿಡ್ಕೊಂತಂತಾರಲ್ಲ ಹಂಗಾಗೈತೆ ಏನ ಯವ್ವ. ಏನು ಮಾಡಬೇಕು. ಎದ್ದ ಒಟ್ಟು ಜೀರಿಗೆ ಅಜಾನದ ತಿಂದ ಒಟ್ಟು ಕಮ್ಮಿ ಆಗತ್ತ ಅಂದ್ರೆ ಎದ್ದಳಕ ತ್ರಾಣಾಗೋಲ್ತಲ್ಲ ಯವ್ವ ಹೊಟ್ಟೆ. ನಾವು ಆಡ್ಬಿಟ್ಟು ಒದ್ದಾಡ್ತಳ ಹಾಕಿ ನೋಡೋಣ ಅಂದ್ರೆ ನಮ್ದ ಡಂಬ್ರೇಟ್ ಆಗಕತ್ತೈತೆ ಯವ್ವ. ಇನ್ನು ಹಾಕಿ ನೋಡೋದು ಎಲ್ಲಿಂದೋ ಯವ್ವ ದೇವ್ರೇ. ನಮಸ್ಕಾರ ಎಲ್ಲ ವೀಕ್ಷಕರು ನಮಗೆ ಬಂದಿರೋರೆಲ್ಲರಿಗೂ ನಮ್ಮ ಪ್ರೀತಿ ತುಂಬ ಹೃದಯದಿಂದ ನಮಸ್ಕಾರಗಳು. ದಯವಿಟ್ಟು ನಿಮ್ಮ ಅಂತೇಳಿ ಒಂದೊಂದು ರಿಕ್ವೆಸ್ಟ್ ಕೇಳ್ಕೊಳ್ಳೋದ್ರಿ. ಈ ಹಿಂದೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಾರಲ್ರಿ, ಈಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ಯಾರು ನೋಡಕತ್ತಾರಲ್ರಿ ಅವರು ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಿ. ಹಿಂದೆ ಮಾಡ್ಕೊಂಡರೆಲ್ಲರೂ ನಮ್ಗೆ ಕಮೆಂಟ್ ಮಾಡ್ತಾರೆ, ಎಷ್ಟು ಪ್ರೋತ್ಸಾಹ ಕೊಡ್ತಾರೆ. ಮತ್ತು ನೀವು ಒಂಚೂರು ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ನನಗೂ ಭಾಳ ಖುಷಿ ಆಗುತ್ತೆ. ಅಲ್ಲ ನಿಜವಾಗೂ ನಿಮಗೆ ನನ್ನ ಈ ರಾಣಿ ಮೇಲೆ ಏನಾದರೂ ನಿಮಗೆ ಪ್ರೀತಿ ಇತ್ತಂದ್ರೆ ನನಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡ್ತೀರಲ್ರಿ.